ಜೊತೆಗೆ ಹಾಸ್ಯ ಬರಹಗಳನ್ನು ಬರೆಯುವಂಥದ್ದು ಇವರ ಹವ್ಯಾಸವಾಗಿದೆ. ಅವೆಲ್ಲವೂ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಇದೀಗ ಶ್ರೀವಿದ್ಯಾ ಪುದುಕೋಳಿಯವರು ತಮ್ಮ ಚುಟುಕುಗಳೊಂದಿಗೆ. ಎಲ್ಲರಿಗೂ ವಂದನೆಗಳು. ಅವನ ಚುಟುಕಿನ ಶೀರ್ಷಿಕೆ ನೆವನ. ನಾಗರ ಹಾವು ಕೇರೆಯ ನುಂಗ ಬಯಸಿತ್ತು. ನಾಗರ ಹಾವು ಕೇರೆಯ ನುಂಗ ಬಯಸಿತ್ತು. ನಗರವು ಕಾಡನ್ನು ಕಬಳಿಸಿತ್ತು. ನಗರವು ಕಾಡನ್ನು ಕಬಳಿಸಿತ್ತು. ಎತ್ತಿನ ಹೊಳೆ ಯೋಜನೆ ಒಂದು ನೆವವಾಯಿತು. ಎತ್ತಿನ ಹೊಳೆ ಯೋಜನೆ ಒಂದು ನೆವವಾಯಿತು. ಪಟ್ಟಭದ್ರರ ಠೇವಣಿ 3 ತಲೆಮಾರಿಗಾಯಿತು. ಪಟ್ಟಭದ್ರರ ಠೇವಣಿ 3 ತಲೆಮಾರಿಗಾಯಿತು. ಚುಟುಕಿನ ಶೀರ್ಷಿಕೆ ಕಲಿಕೆ. ಪತಿಯೆಂದನು ಸತಿಗೆ ನೋಡಿ ಕಲಿ ಪಕ್ಕದ ಮನೆಯವಳ. ಪತಿಯೆಂದನು ಸತಿಗೆ ನೋಡಿ ಕಲಿ ಪಕ್ಕದ ಮನೆಯವಳ. ಸತಿಯೆಂದಳು ನೋಡಿ ಬಂದೆ ಈಗ ಆಕೆಯ ಕಿವಿಯೋಲೆಯ ಹವಳ. ಸತಿಯೆಂದಳು ನೋಡಿ ಬಂದೆ ಈಗ ಆಕೆಯ ಕಿವಿಯೋಲೆಯ ಹವಳ. ಅಸಹಾಯಕ್ಕೆ. ಕಿವುಡನ ಹೆಂಡತಿಗೆ ಬಂದಿತ್ತು ರೋಷ. ಕಿವುಡನ ಹೆಂಡತಿಗೆ ಬಂದಿತ್ತು ರೋಷ. ಬೊಪ್ಪಿರಿದಳು ಆಕೆ. ಬೊಪ್ಪಿರಿದಳು ಆಕೆ. ರೀ ನಾನು ಕುಡಿಯುತ್ತೇನೆ ವಿಷ. ರೀ ನಾನು ಕುಡಿಯುತ್ತೇನೆ ವಿಷ. ಧನ್ಯವಾದಗಳು. ಧನ್ಯವಾದಗಳು ಶ್ರೀವಿದ್ಯಾ ಪುದುಕೋಳಿಯವರು ನಿಮಗೆ. ಮುಂದೆ ದೇವರಾಜ ತ್ರಿಪಾದಿ ಸುಳ್ಯ ಇವರು ರಾಜ್ಯ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ಎಲ್ಲ ಕವಿಗೋಷ್ಠಿಗಳಲ್ಲಿ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ಹಲವು ರಾಜ್ಯ ಮಟ್ಟದ ಸಂಪಾದಿತ ಚುಟುಕು ಕವನ ಸಂಕಲನದಲ್ಲಿ ಇವರ ಚುಟುಕುಗಳು ಕಾಣಿಸಿಕೊಂಡಿವೆ. ಅಲ್ಲದೆ ಕವನ ಲೇಖನಗಳು ಇವರ ಹಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಈಗ ತಮ್ಮ ಮುಂದೆ ದೇವರಾಜ ತ್ರಿಪಾದಿ ಸುಳ್ಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಚುಟುಕಿನ ಮೊದಲ ಶೀರ್ಷಿಕೆ ಚಿನ್ನ ಚೆನ್ನ. ತವರು ಮನೆಗೆ ಮಗಳು ಬಂದರೆ ಅಪ್ಪ ಅಮ್ಮಂಗೆ ಚೆನ್ನ. ತವರು ಮನೆಯಿಂದ ಮಗಳು ಬರುವಾಗ ಗಂಡನಿಗೆ ನೀಡಬೇಕಿತ್ತು ಅವಳ ಚಿನ್ನ. ಚುಟುಕಿನ ಶೀರ್ಷಿಕೆ 2 ಚಿತ್ರ ವಿಚಿತ್ರ. ಸದಾನ ಕಲಪದಲ್ಲಿ ಶಾಸಕರು ಮಗ್ನರಾದರೆ ಪತ್ರಿಕೆಯಲ್ಲಿ ದೊಡ್ಡ ಚಿತ್ರ. ನಗ್ನರಾದರೆ ನೀಲಿ ಚಿತ್ರ. ಖಚಿತ ಉಚಿತ. ಅತ್ತೆ ಗುಡುಗಿದರೆ ಸೊಸೆ ತವರಿಗೆ ಇದು ಖಚಿತ, ಇದು ಖಚಿತ. ಸೊಸೆ ಗುಡುಗಿದರೆ ಅತ್ತೆ ಮಸಣಕ್ಕೆ ಇದು ಉಚಿತ, ಇದು ಉಚಿತ. ಧನ್ಯವಾದ.